ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಇವತ್ತು ಕೋವಿಡ್ ಕುರಿತಂತೆ ಮಹತ್ವದ ಒಂದು ಸಭೆಯನ್ನ ನಡೆಸಲಿದೆ. ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಭೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರದ ಮಹತ್ವದ ಸಭೆ ಆರಂಭವಾಗ್ತಾ ಇದೆ. ಕೇಂದ್ರ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಕೊರೋನಾ ಹೈ ವೋಲ್ಟೇಜ್ ಮೀಟಿಂಗ್. ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಸಭೆ ಮಾಡ್ತಾರೆ. ಈ ಸಭೆಯಲ್ಲಿ ಕೆಲವೊಂದು ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರಗಳಿಗೆ ಕೊಡುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಜೊತೆಗೆ ಎಲ್ಲ ರಾಜ್ಯಗಳು ಕೂಡ ಕರ್ನಾಟಕವೂ ಸೇರಿದಂತೆ ಕರೋನಾ ಸಿದ್ಧತೆಗಳು ಏನು ಮಾಡ್ಕೊಂಡಿದ್ದಾರೆ ಅದನ್ನು ಮಾಹಿತಿಯನ್ನು ಪಡ್ಕೊಳ್ತಾರೆ. ಎಷ್ಟು ಆಸ್ಪತ್ರೆಗಳಿದೆ, ಎಷ್ಟು ಬೆಡ್ಗಳಿದೆ, ಅದರಲ್ಲಿ ICU ಬೆಡ್ಗಳೆಷ್ಟು, ಆಕ್ಸಿಜನ್ ಬೆಡ್ಗಳೆಷ್ಟು, ಮತ್ತು ಔಷಧಿಗಳ ದಾಸ್ತಾನನ್ನು ಹೇಗೆ ಇಟ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಕೋವಿಡ್ ಸ್ಥಿತಿಗತಿಯ ಬಗ್ಗೆ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ಕೊಡ್ತಾರೆ. ರಾಜ್ಯದಲ್ಲಿ ಜಾರಿ ಮಾಡಿರ್ತಕ್ಕಂಥ ಮಾರ್ಗಸೂಚಿ, ಈಗ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಹಾಕಬೇಕು ಅಂತೆಲ್ಲ ಮಾಡಿದಾರಲ್ಲ, ಅದೆಲ್ಲವನ್ನು ಕೂಡ ಹೇಳ್ತಾರೆ. ರಾಜ್ಯದಲ್ಲಿ ಏನೇನು ಜಾರಿ ಮಾಡಿದ್ದಾರೆ ಅಂತ ಮಾಕ್ ಡ್ರಿಲ್ ಮಾಡಿ ಬೆಡ್ ಮೀಸಲು ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮಾಕ್ ಡ್ರಿಲ್ ಎಲ್ಲೆಲ್ಲಿ ಮಾಡಿದ್ದಾರೆ, ಯಾವ ರೀತಿ ಆಗಿದೆ, ಸಿದ್ಧತೆಗಳು ಹೇಗಿದೆ, ಇನ್ನು ಆ್ಯಕ್ಟಿವ್ ಕೇಸ್ಗಳು ಎಷ್ಟಿದೆ, ದಿನನಿತ್ಯ ಎಷ್ಟು ಕೇಸ್ಗಳು ವರದಿಯಾಗ್ತಾ ಇದೆ, ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆ್ಯಕ್ಟಿವ್ ಕೇಸು ಮತ್ತು ಡಿಸ್ಚಾರ್ಜ್ ಪರ್ಸಂಟೇಜ್ ಬಗ್ಗೆ ವರದಿಯನ್ನು ನೀಡಲಿದ್ದಾರೆ ಸಚಿವರು. ಹಾಸ್ಪಿಟಲೈಸ್ ಆದವರಲ್ಲಿ ಎಷ್ಟು ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ, RT-PCR ಮತ್ತು ಆ್ಯಂಟಿಜನ್ ಕಿಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅದೆಲ್ಲವನ್ನು ಸರಿಯಾಗಿ ಇಟ್ಕೊಂಡಿದ್ದೀರಾ? ಈಗ ನಾವು ಟಾರ್ಗೆಟ್ ದಿನಕ್ಕೆ 5,000 ಅಂತಾರೆ. 5,000 ಟೆಸ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಟೆಸ್ಟಿಂಗ್ ಕಿಟ್ಗಳು ಬೇಕಲ್ಲ. ಸೊ ಹೀಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡಿತಾ ಹೋಗೋಣ. ಪವಿತ್ರ, ನಿಜಕ್ಕೂ ಕೂಡ ಒಂದು ಬಹಳ ಮುಖ್ಯವಾದಂತಹ ಸಭೆ ಕೇಂದ್ರ ಸರ್ಕಾರದ್ದು ಇವತ್ತು ಅಂತ ಅನ್ಕೋತೀನಿ. ಸೊ ಏನೆಲ್ಲ ಚರ್ಚೆ ಆಗ್ಬೋದು, ಏನೆಲ್ಲ ಹೊಸ ಮಾರ್ಗಸೂಚಿಗಳ ಬಗ್ಗೆ ಅವರು ಆದೇಶವನ್ನು ಕೊಡ್ಬೋದು ಅಂತ? ಅರವಿಂದ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಆರೋಗ್ಯ ಸಚಿವರ ಜೊತೆ ಇಲಾಖೆಯ ಅಧಿಕಾರಿಗಳು, ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯುತ್ತೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ವಿಕಾಸಸೌಧದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಕೇಂದ್ರ ಆರೋಗ್ಯ ಇಲಾಖೆ ಒಂದಿಷ್ಟು ಮಾಹಿತಿಯನ್ನ ರಾಜ್ಯ ಸರ್ಕಾರದಿಂದ ಪಡೆಯುತ್ತೆ. ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಕೋವಿಡ್ ಸ್ಟೇಟಸ್ ಇದೆ, ಜೊತೆಗೆ ಟೆಸ್ಟಿಂಗ್ ಎಷ್ಟು ನಿಗದಿಯಾಗಿದೆ, ಯಾವ ಭಾಗದಲ್ಲಿ ಕ್ಲಸ್ಟರ್ ಹಂತದಲ್ಲಿ ಏನಾದರೂ ಕೊರೋನಾ ಸ್ಫೋಟ ಆಗ್ತಾ ಇದೆಯಾ, ಈ ರೀತಿಯ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಜಿನೋಮಿಕ್ ಸೀಕ್ವೆನ್ಸ್ಗೆ ಒಂದಿಷ್ಟು ರೂಲ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಅಂದ್ರೆ ವಿದೇಶಿ ಪ್ರಯಾಣಿಕರಲ್ಲಿ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿದ್ದಲ್ಲಿ ಅಥವಾ ಕ್ಲಸ್ಟರ್ ಹಂತದಲ್ಲಿ ಕೊರೋನಾ ಸ್ಫೋಟವಾಗಿದ್ದಲ್ಲಿ ಆ ಎಲ್ಲ ಮಾಹಿತಿಗಳನ್ನು ಅವರು ಜಿನೋಮಿಕ್ ಸೀಕ್ವೆನ್ಸಿಂಗ್ಗೆ ಕಳಿಸಬೇಕಾಗುತ್ತೆ. ಪ್ರಮುಖವಾಗಿ JN1 ಉಪತಳಿ ಕೇರಳದಲ್ಲೂ ಕೂಡ ಪತ್ತೆಯಾಗಿದೆ. ಕರ್ನಾಟಕ ನೆರೆ ರಾಜ್ಯ ಆಗಿರೋದ್ರಿಂದ ಕರ್ನಾಟಕಕ್ಕೂ ಕೂಡ ಅತ್ರಟ್ಟಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವ ರೀತಿ ಅದನ್ನ ಮಾನಿಟರ್ ಮಾಡಲಾಗ್ತಾ ಇದೆ, ಮಾರ್ಗಸೂಚಿ ಏನೆಲ್ಲ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ತೆಗೆದುಕೊಂಡಿದ್ದೀರಾ, ಎಲ್ಲ ಮಾಹಿತಿಯನ್ನ ಈಗಾಗಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆ ಡೇಟಾವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲವನ್ನ ಕೇಂದ್ರ ಸರ್ಕಾರದ ಮಾಹಿತಿಗೆ ಕೊಡ್ತಾರೆ. ಅದಾದ ಬಳಿಕ ಕೇಂದ್ರ ಸರ್ಕಾರವೂ ಕೂಡ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡುತ್ತೆ. ಕೊರೋನಾ ವಿಚಾರದಲ್ಲಿ ಯಾವ ರೀತಿ ಸಲಹೆಗಳನ್ನು ಪಾಲನೆ ಮಾಡಬೇಕು, ಜೊತೆಗೆ ಮಾನಿಟರ್ ಈ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾಡಬೇಕು, ಯಾಕಂದ್ರೆ ಹೊಸ ಉಪತಳಿ ಆಗಿರೋದ್ರಿಂದ ಅದು ಎಷ್ಟು ಸಿವಿಯರ್ ಆಗ್ಬೋದು. ಜೊತೆಗೆ ಕರ್ನಾಟಕದಲ್ಲಿ ಅರವಿಂದ್ ಈಗಾಗಲೇ ಹಾಸ್ಪಿಟಲೈಸೇಷನ್ ಪ್ರಮಾಣ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ಜೊತೆಗೆ ಅನ್ಯ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಸಲಹೆ ಸೂಚನೆಗಳನ್ನ ಕೊಡುತ್ತೆ. ಈ ಹಿಂದೆ ಕರ್ನಾಟಕವೂ ಕೂಡ ಕೋವಿಡ್, ಅದರಲ್ಲೂ ಕೂಡ ಬೆಂಗಳೂರು ಮಹಾನಗರಿಯಲ್ಲಿ ಕೊರೋನಾ ಸ್ಫೋಟ ಆಗಿರುವಂತಹ ಪ್ರಕರಣಗಳು ತುಂಬಾ ಇದೆ. ಅಂದ್ರೆ ಹಬ್ ರೀತಿಯಲ್ಲಾಗಿತ್ತು ಬೆಂಗಳೂರು. ಹಾಗಾಗಿ ಬೆಂಗಳೂರಿಗೆ ಪ್ರತ್ಯೇಕವಾಗಿರುವಂತಹ ಹೊಸ ವರ್ಷದ ವಿಚಾರದಲ್ಲಿ ಮಾರ್ಗಸೂಚಿಗಳನ್ನ ಏನಾದರೂ ಕೇಂದ್ರ ಸರ್ಕಾರ ಆ ರೀತಿಯ ಮಾರ್ಗಸೂಚಿಗಳನ್ನ ಕೊಡೋದಕ್ಕೆ ಏನಾದರೂ ನಿರ್ದೇಶನವನ್ನ ಕೊಡುತ್ತಾ ಏನು ಅನ್ನುವಂಥದ್ದು ನೋಡಬೇಕು. ಅರವಿಂದ್, ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸಭೆ ಮುಗಿಬೇಕು. ಸಭೆ ಮುಗಿದ ನಂತರ ನಮಗೊಂದಷ್ಟು ಮಾಹಿತಿಗಳು ಸಿಗುತ್ತೆ. ಏನೇನು ಚರ್ಚೆ ಆಯಿತು, ಏನೇನು ಗೈಡ್ಲೈನ್ಸನ್ನು ಕೊಟ್ಟರು ಅಂತಕ್ಕಂಥದ್ದು. ಈಗ 10 ಗಂಟೆ ಆಸುಪಾಸಿನಲ್ಲಿ ಆರಂಭ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಭೆ ಮುಗಿಯೋದಕ್ಕೆ 1-1.5 ಗಂಟೆ ಬೇಕಾಗುತ್ತೆ. ಯಾಕೆಂದರೆ ಎಲ್ಲ ರಾಜ್ಯಗಳ ಮಾಹಿತಿಯನ್ನು ಪಡಿಬೇಕಲ್ಲ. ಹಾಗಾಗಿ ಸಹಜವಾಗಿಯೇ ಸ್ವಲ್ಪ ಸಮಯವನ್ನು ಅದು ಪಡ್ಕೊಳ್ಳುತ್ತೆ.